ಇಂದು ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ಸಂಪೂರ್ಣವಾಗಿ ಕಳಪೆ ಬಜೆಟ್ ಆಗಿದೆ. ರಾಜ್ಯವನ್ನು ಸಾಲದ ಸುಳಿಯಲ್ಲಿ ಸೇರಿಸತಕ್ಕಂಥ ಒಂದು ಬಜೆಟ್ ಇದಾಗಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಬಜೆಟ್ನಲ್ಲಿ ಇರ್ತಕ್ಕಂಥ ದಾಖಲೆಗಳೇನು ಅಂತಂದ್ರೆ, ಸಿದ್ದರಾಮಯ್ಯನವರು 17ನೇ ಬಾರಿ ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಅದೊಂದು ದೊಡ್ಡ ಸಾಧನೆ. ಅದೇ ರೀತಿ ಸುಮಾರು 3.5 ತಾಸುಗಳವರೆಗೆ ಈ ಬಜೆಟ್ ಅನ್ನು ಓದಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈ ಬಜೆಟ್ ಏನು ಬಜೆಟ್ನ ಗಾತ್ರ ಇದೆ, ಈ ಗಾತ್ರದ 2.5 ಪಟ್ಟಿನಷ್ಟು ಸಾಲವನ್ನು ಮಾಡ್ತಾ ಇರತಕ್ಕಂಥದ್ದು ಕೂಡ ಒಂದು ದಾಖಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನು ಬಿಟ್ಟರೆ ಈ ಬಜೆಟ್ ಇರತಕ್ಕಂಥದ್ದು ಮಹತ್ವದ ಅಂಶಗಳು ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 97,000 ಕೋಟಿಯಷ್ಟು ಇವರು ಸಾಲವನ್ನು ಮಾಡುವಂಥ ಒಂದು ಬಜೆಟನ್ನು ಮಾಡಿರ್ತಕ್ಕಂಥದ್ದು ಇದೊಂದು ರಾಜ್ಯದ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದೆ. ಅದೇ ರೀತಿ ಜನತೆಗೆ ಬೇಕಾಗಿರತಕ್ಕಂಥ ಅನುಕೂಲತೆ ಒದಗಿಸ್ತೀವಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಕಷ್ಟು ಸಾಲಗಳನ್ನ ಮಾಡುವ ಮೂಲಕ ಕೊಟ್ಟಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡ್ತಕ್ಕಂಥ ಬಜೆಟ್ ಅನ್ನ ಇದು ಮಂಡನೆಯನ್ನು ಮಾಡಿದೆ. ಹೀಗಾಗಿ ಬಜೆಟ್ ಒಂದು ಕಳಪೆ ಬಜೆಟ್, ಇದೊಂದು ಒಳ್ಳೆಯ ಬಜೆಟ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ಒಂದು ಅಂಶ, ನಮ್ಮ ಗುಳೇಗುಡ್ಡ ಗುಳೇಗುಡ್ಡ ನಗರಕ್ಕೆ ತಾಲೂಕಾ ಕಚೇರಿಯನ್ನು ಮಾಡ್ತಾ ಇರತಕ್ಕಂಥದ್ದು ಕೇಳಿ ಸಂತೋಷ ಆಗಿದೆ. ಬಟ್ ಆದರೆ ಅದನ್ನ ಕಾಲಮಿತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸೋದು ಈ ಸರ್ಕಾರಕ್ಕೆ ಆಗ್ತತೆ ಇಲ್ಲೋ ಅಂತಕ್ಕಂಥ ಸಂಶಯ ಕೂಡ ನಮಗೆ ಕಾಡ್ತಾ ಇದೆ. ಆದ್ರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಳೇಗುಡ್ಡದಲ್ಲಿ ತಾಲೂಕಾ ಕಚೇರಿಯನ್ನು ಮಾಡತಕ್ಕಂಥ ವಿಷಯವನ್ನು ತಾವು ಹೇಳಿದ್ದಕ್ಕೆ ನಾನು ತಮಗೆ ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ.